ಹಳೆ ಹುಬ್ಬಳ್ಳಿಯ ಸಾರ್ವಜನಿಕ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಿಧಿ ಆಸೆಗಾಗಿ ಮೂರ್ತಿಯನ್ನು ಭಗ್ನ ಮಾಡಿ ಸ್ಥಳಾಂತರ ಮಾಡಿದ್ದಾರೆ ಎಂದು ಅಲ್ಲಿಯ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ಹಳೆ ಹುಬ್ಬಳ್ಳಿಯ ಅಕ್ಕಿಪೇಟೆಯ 2ನೇ ಕ್ರಾಸ್ದಲ್ಲಿ ಇರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಿಧಿ ಆಸೆಗಾಗಿ ಮೂರ್ತಿಯನ್ನು ಭಗ್ನ ಮಾಡಿ ಸ್ಥಳಾಂತರ ಮಾಡಿದ್ದಾರೆ ಎಂದು ಸುದ್ದಿ ಬಂದ ಕೂಡಲೇ ನಮ್ಮ ಅಮೋಘ ಸುದ್ದಿವಾಹಿನಿ ತಂಡವು ಆ ಸ್ಥಳಕ್ಕೆ ಭೇಟಿ ನೀಡಿದ ಕೂಡಲೇ ಮತ್ತು ಅಲ್ಲಿಯ ಸಾರ್ವಜನಿಕರು ತುಂಬ ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಕೂಡಲೇ ಆ ದೇವಸ್ಥಾನದಲ್ಲಿ ಪುನಃ ಮೂರ್ತಿಯನ್ನು ತಂದು ಸ್ಥಾಪಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಕಸ್ಬಾಪೇಟೆ ಪೊಲೀಸ್ ಠಾಣೆಯ ಪೊಲೀಸರು ವಿಚಾರಣೆಯನ್ನು ನಡೆಸಿ ಮತ್ತು ಅಲ್ಲಿ ಯಾವುದೇ ರೀತಿಯ ಗೊಂದಲಗಳನ್ನು ಆಗಲಾರದೆ ಮುಂಜಾಗೃತೆಯನ್ನು ವಹಿಸಿದ್ದಾರೆ. ಸರ್, ಇದು ಮೂರ್ತಿ ಇದು ಯಾವಾಗಲಿಂದ ಬೆಳಗ್ಗೆ ನಾವು ಇದನ್ನು ಹೋಮ ಮಾಡಿ ತೆಗೆದಿದ್ದೀವಿ. ಇವತ್ತು ಹೋಮ ಮಾಡಿ ತೆಗೆದಿದ್ದು ಬೆಳಗ್ಗೆ ತೆಗೆದ್ರೆ ಯಾವ ಉದ್ದೇಶಕ್ಕೆ ತೆಗೆದಿತ್ತು ಸರ್? ಇದು ಮೂರ್ತಿ ಭಿನ್ನಾಗಿತ್ತು, ಕೈ ಸಂಕೇತ ಕೆಳಗಿಂದ ಬಟ್ಟು ಭಿನ್ನಾಗಿದ್ದರಿಂದ ಅದು ತೆಗೆದೇವೆ ಅಷ್ಟೇ. ಬೇರೆ ಮೂರ್ತಿ ಎಲ್ಲ ಭಿನ್ನಾಗಿತ್ತು. ಮೂರ್ತಿ ಹಂಗೆ ಸಂಕೇತ ಕೆಳಗಿಂದ ಭಿನ್ನಾಗಿದೆ, ಅದಕ್ಕೆ ನಾವು ತೆಗೆದಿದ್ದೇವೆ ಅಷ್ಟೇ. ಇದಕ್ಕೆ ತಾವು ಪೂಜಾರಿ ಏನ್ರಿ? ಪೂಜಾರಿ ಕಮ್ಮಿ ಓನರ್ ಇದ್ದೀವಿ, ಪ್ಲಸ್ ಟ್ರಸ್ಟಿನೂ ನಾವು ಓನರ್. ಮತ್ತು ಇಲ್ಲಿ ಪೂಜೆ ಮಾಡೋರು ನಾವೇ ಪೂಜೆ ಮಾಡ್ತೀವಿ, ನಾವೇ ಟ್ರಸ್ಟಿ ಇದ್ದೀವಿ. ನಮ್ಮ ತಾಯಿ ಮೊದಲಿಂದನೂ ಟ್ರಸ್ಟಿ, ಹೆರಿಡೇಟರಿ ಟ್ರಸ್ಟಿ. ಇದು ಯಾವಾಗಲಿಂದ ಮುಖ ಆಗೈತೆ ಸರ್? ಇದು ಮೊನ್ನೆ ನಮ್ಗೆ ಗುರ್ತಾಯಿತ್ತು, ಅಂದರೆ ಮೊನ್ನೆ ಒಬ್ಬರು ಸ್ವಾಮಿಗಳು ಕರೆಸಿದ್ವಿ. ಅವ್ರು ತೋರಿಸಿದಾಗ ಮುಂಕಾಗಿದೆ ಇದು ಮಾಡ್ಲಿಕ್ಕೆ ಪೂಜೆ ಹೋಗೋದಲ್ಲ ಅಂತ ಹೇಳಿದ್ರು. ಆ ಪ್ರಕಾರ ನಾವು ಅದಕ್ಕೆ ಕಳಾಕರ್ಷ ಮಾಡಿ ಅದನ್ನ ಮೂರ್ತಿನ ಸಮುದ್ರಕ್ಕೆ ಕಳಿಸ್ಬೇಕಂತ ಹೇಳಿ ಅದನ್ನ ಇವತ್ತು ತೆಗೆದು ತೊಗೊಂಡೋಗಿತ್ತು. ಈಗ ಅದ ಮುಂದೆ ಅದನ್ನು ನೀವು ಸಮುದ್ರಕ್ಕೆ ಕಳಿಸಿ ಮತ್ತು ಅದೇ ಥರ ಮೂರ್ತಿ ತೊಗೊಂಬಂದು ಆರ್ಡರ್ ಕೊಟ್ಟಿದ್ದೀವಿ, ಆರ್ಡರ್ ಕೊಟ್ಟಿದ್ದೀವಿ. ಆಮೇಲೆ ಪ್ರತಿಷ್ಠಾಪನೆ ಮಾಡೋದು ಅಂತ ವಿಚಾರ. ಮುಕ್ಕಾಗಿದ್ದು ಮಾಡಕ್ಕೆ ಬರೋದಲ್ಲ. ಈಗ ಮುಕ್ತಾಗಿತ್ತ ಇತ್ತಿದ್ದ ನೀವು ಇಷ್ಟೆಲ್ಲ ಸಾರ್ವಜನಿಕರ ಒಂದು ಗಮನಕ್ಕೆ ತಂದ ಇದಕ್ಕೆ ಸಂಬಂಧ ಸ್ವಂತ ಆಸ್ತಿ ಇದು. ಕರೆಕ್ಟ್ ಸರ್. ಈಗ ಕೆಲವ್ರದ್ದು ಅಭಿಪ್ರಾಯ ಏನೈತ ಅಂತಂದ್ರೆ ಇಲ್ಲಿ ನಿಧಿಗೋಸ್ಕರ ಇದನ್ನ ಮೂರ್ತಿ ತೆಗ್ದಾರ ಅಂತೇಳಿ ಕೆಲವ್ರದ್ದು ಅಭಿಪ್ರಾಯ ಐತಿ. ಅಲ್ಲ, ನಾನು ನಿಮ್ಗೆ ಎದಕ್ಕೆ ಹೇಳತ್ತೀನಿ ಅಂತಂದ್ರೆ ಇವತ್ತ ನೀವು ಏನೋ ಮಾಡ್ಬೇಕಂದ್ರು ಟ್ರಸ್ಟಿದ ಓಕೆ ರೀ, ನಿಮ್ದು ಓನ ಆಸ್ತಿ, ಆದ್ರೂ ನೀವು ಏನೋ ಮಾಡ್ಬೇಕಂದ್ರು ಒಂದ್ ಸ್ವಲ್ಪ ಅಭಿಪ್ರಾಯ ತಗೋಬೇಕಲ್ಲ. ಇವತ್ತು ಹಿಂಗ್ ಮುಕ್ಕಾಗಿದೆ, ನಾವು ಈ ತರ ಮಾಡ್ತಾ ಇದೀವಿ ಅಂತೇಳಿ 4 ಜನರದ್ದು ನೀವೆಲ್ಲ ಇದು ಮಾಡಿ ತಗೊಂಡಿದ್ವಿ ಅಂತಂದ್ರೆ ಇವತ್ತ ಈ ಎಲ್ಲ ಸಮಸ್ಯೆ ಬರ್ತಿದ್ದಿಲ್ಲ. ಎಲ್ಲರೂ ನಮ್ಗೆ ನಮ್ದು ಟ್ರಸ್ಟಿ ಇದೆ, ಹೆರಿಡಿಟಿ ಟ್ರಸ್ಟಿ ಅಂತ ತಮ್ಮ ಹೆಸರು ಸರ್? ರಮೇಶ್ ದೇಸಾಯಿ ಸರ್. ನಮ್ಮ ತಾಯಿ ಹೆಸರಲ್ಲೇ ಇದೆ ಆಸ್ತಿ ಎಲ್ಲ. ದೇವಸ್ಥಾನ ಇದು ಗೋಬಾಡೆ ಜಾಗ ಬಾಜುಕ್ಕಿಂದು ಎಲ್ಲ ನಮ್ಮ ಸ್ವಂತ ಆಸ್ತಿ ಇದು. ಸ್ವಂತ ಟ್ರಸ್ಟಿ 1950 ನಮ್ಮ ಟ್ರಸ್ಟಿ ಇದೆ. ಹೆರಿಡಿಟಿ ಟ್ರಸ್ಟಿ ಅಂತ ಕೋರ್ಟ್ ಆರ್ಡರ್ ಆಗಿದೆ ಸ್ಟಾರ್ಟಿಂಗ್ ಕಮಿಷನ್ ಆವಾಗಿಂದನೇ. ಇವರು ಮನೆ ಟ್ರಸ್ಟ್ ಮಾಡ್ಕೊಂಡಾರೆ. ಈಗ ಯಾರ್ದು ಇದು ಅಬ್ಜೆಕ್ಷನ್ ಐತೇನ್ರಿ ಇದ್ರ ಮೇಲ್ಗಡೆ? ಯಾರ್ದಿಲ್ಲ ಅಬ್ಜೆಕ್ಷನ್, ಯಾರ್ದಿಲ್ಲ. ನಾವು ಯಾರಿಗೂ ಕೇಳೋ ಹಂಗೂ ಇಲ್ಲ. ನಮ್ಮ ಸ್ವಂತ ಆಸ್ತಿ ಇದೆ, ನಮ್ಮ ಟ್ರಸ್ಟಿ ಇದೆ. 75 ವರ್ಷದ ಟ್ರಸ್ಟಿ ಇದೆ ನಮ್ದು. ನಾವು ಪೂಜೆ ಮಾಡ್ಕೊತ ಬಂದೀವಿ ಆವಾಗಿಂದನು. ಆದ್ರೂ ಇದು ಅಲ್ಲ ಸರ್, ಈಗ ತಾವು ಯಾರಿಗೂ ಈಗ ಟ್ರಸ್ಟಿ ಒಳಗೆ ಅಷ್ಟೇ ಗಮನ ನಾವು ನಮ್ಮ ಟ್ರಸ್ಟಿ ನಮ್ಮ ಮನೆಯೊಳಗೆ ಹೌದು, ನಾವು ಡಿಸೈಡ್ ಮಾಡಿ ತೊಗೊಂಡಿದ್ದು. ಅದು ಮುಕ್ಕಾಗಿದೆ, ಪೂಜಾಕ್ಕೆ ಬರೋದಿಲ್ಲ ಅಂತ ನಮ್ಮ ಗುರುಗಳು ಹೇಳಿದ್ಮೇಲೆ ಹಂಗಾರೆ ಬೇರೆ ಇದನ್ನ ಮಾಡಿಸೋಣ, ಇದನ್ನ ಬೇಡ. ಇದು ಸುಮಾರು ಮೂರ್ತಿ ಎಷ್ಟು ವರ್ಷದ ಹಳೇದ್ರಿ ಸರ್? 100 ವರ್ಷ, 100 ವರ್ಷದ ಹಳೇದಿದೆ. ಅವಾಗಿಂದ ನಾವು ಕಂಟಿನ್ಯೂ ಎಲ್ಲ ಮಾಡ್ಕೊತೀವಿ. ನಾವು ನಮ್ಮ ಟ್ರಸ್ಟಿದ್ದು ಮೊದಲೆಲ್ಲಿದ್ರೆ ಇಲ್ಲೇ ನಾನು ಮಾಡಾಕತ್ತೆ 75 ವರ್ಷ, ನಾನೇ ಮಾಡಾಕತ್ತೆ 50 ವರ್ಷ. ಟ್ರಸ್ಟಿ 1950 ಚಾಟಿ ಕಮಿಷನರ್ ಬೆಳಗಾವಿ ಟ್ರಸ್ಟಿಗೆ ನಮಗೆ. ಅಲ್ಲ ಸರ್, ಅಲ್ಲ ತಮ್ದು ಎಲ್ಲರಿಗೂ ಒಂದು ದಯವಿಟ್ಟು ರಿಕ್ವೆಸ್ಟ್ ರೀ, ತಮ್ದು ಏನು ಅನಿಸಿಕೆ ಐತಿ ಕೇಳ್ಬಹುದು ರೀ. ಆದ್ರೆ ಏನೈತಲ್ಲ, ಒಬ್ಬರೊಬ್ಬರು ಜಗಳ ಆಡ್ಬೇಡ್ರಿ. ಏನೈತಿ ಕುಂತ ಅದು ಇದು ಮಾಡಿ ಕೇಳ್ರಿ, ಬೇಕಂದ್ರೆ ತಮ್ಗೆ ಏನು ಅಭಿಪ್ರಾಯ ಐತಿ ಕೇಳ್ರಿ. ಇವತ್ತು ಮಾಧ್ಯಮ ಮುಂದ್ಗಡೆ ಎಲ್ಲ ಕ್ಲಿಯರ್ ಆಗ್ಲಿ. ಎಲ್ಲ ಕ್ಲಿಯರ್ 3 ಕೋರ್ಟ್ನಿಂದ ಅವ್ರಿಗೆ ಡಿಸಿಷನ್ ಆರ್ಡರ್ ಆಗೈತಿ ಕೋರ್ಟಿಂದ. ತಮ್ಮ ಹೆಸರು ಸರ್? ಸಂಗಮೇಶ್ ಅಂತಾರೆ. ಅವ್ರು ಕೂಡ ಒಮ್ಮೆ ಜಗಳ ಮಾಡಿ ನಾವು ಮಾಡಂಗಿಲ್ರಿ, ನಾವು ಒಳ್ಳೆಯಿಂದ ಅದೇವಿ. ನಾವು ಎಲ್ಲರೂ ನಮ್ಗೆ ಅವ್ರು ಹೇಳಿದ್ದಾರೆ ಸರ್.
ಓಣಿ ಒಳಗೆ ದೇವಸ್ಥಾನ ಅಂತ ಐತಿ. ಹೌದು. ಇವರು ಈ ಕಡೆ ಬಂದವ್ರು ಈ ಕಡೆ ಹೇಳಿಲ್ಲ ಹೇಳಿ ಈ ಕಡೆ. ಅವ್ರ ಅಭಿಪ್ರಾಯ ಕೇಳ್ತಾರೆ, ಅವ್ರು ಹೇಳ್ರಿ. ಅವ್ರು ಹುಟ್ಟಿದ್ದಲ್ಲಿ ಕೇಳ್ರಿ, ಇಲ್ಲೇನ ಬೇರೆ ಕಡೆ ಕೇಳ್ರಿ. ಹುಟ್ಟಿದ್ದಲ್ಲಿ ಕೇಳ್ರಿ. 4 ಮಂದಿ ಹಿರಿಯರು ಅದಾರ, ವಯಸ್ಸಾದವ್ರು ಅದಾರ. ಇವ್ರು ಎಲ್ಲಿದ್ರೆ ಗುಡಿ ಸ್ಥಾಪನಾ ಎಲ್ಲಿದ್ರೆ ಏನು ಮಾಡಿದ್ರೆ ಇದನ್ನ ಗುಡಿ ಕಟಾರ್ ಮಾಡೋದವ್ರು ಕಟ್ಟಿಸಿದವರು ಯಾರು ಅನ್ನೋದು ಕೇಳಿ ಅವ್ರಿಗೆ. ನೀವು ಕಟ್ಸಿರಿ ನೀ ಮಾತಾಡು. ಅವ್ರಂತ ಕಟ್ಸಲ್ಲ, ಈಗ ಹಿರಿಯರು ಅದಾರ, ಅವ್ರ ಮುಂದೆ ಹೇಳಕ್ ಹೇಳಿರಿ. ಮೊನ್ನೆ ದೇವ್ರ ಮುಡ್ತನ್ ಬೇಕಾರ ಇದು ಟ್ರಸ್ಟ್ ಇದೇನ್ರಿ? ನಾವು ಮಾಡಿದ ದೇವ್ರ ಮುಡ್ತನ್ ದೇವಸ್ಥಾನ ಟ್ರಸ್ಟ್ ದೇವ್ರ ದರ್ಶನ ತಡ್ರಿ, ಕಾಗದ ನಿಮ್ಗೆ ತೋರಿಸ್ತೀನಿ ನಾವು. ಸಾರ್ವಜನಿಕ ವೆಂಕಟೇಶ್ವರ ದೇವಸ್ಥಾನ ಅಂತ ಇತ್ತು. ಅದನ್ನ ಇವ್ರು ಏನು ಮಾಡ್ಬಿಟ್ರ, ಮ್ಯಾಗ್ಲಿಂದ ಪ್ರೆಷರ್ ತೊಗೊಂಡ್ಬಂದ ಅದನ್ನ ಸಾರ್ವಜನಿಕ ಇಷ್ಟು 50-60 ವರ್ಷದ ಸಾರ್ವಜನಿಕ ಇದ್ದಿದ್ದೆ ಈಗ ಒಮ್ಮಕ್ಳಿಗೆ 4-5 ವರ್ಷದ ಹಿಂದೆ ತೆಗೆಸ್ಯಾರು. ಯಾರು ಇದರಿಂದ ತೆಗ್ಸಿದ್ರಿಪ್ಪ? ಇದು ಟ್ರಸ್ಟಿ ಎಷ್ಟು ವರ್ಷ ಆಯ್ತು ಸರ್ ಆಗಿದ್ದು? ಯಾವ್ದ್ರಿ ಈ ಟ್ರಸ್ಟಿ ರೀ? ನಮ್ದು ರೀ. ಇಲ್ಲ, ಇದು ಇವ್ರು ಹೇಳ್ತಾ ಇದಾರಲ್ಲ ಹಳೆ ಟ್ರಸ್ಟಿ ಇವ್ರು ಕೋರ್ಟ್ನಾಗ ಹಾಜರ್ ಮಾಡೀವಿ. ಅದನ್ನ ನೋಡ 28 ರೂಪಾಯಿ ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ಆರ್ಡರ್ ಆಗೈತದ ಸರ್. ಡಾಕ್ಯುಮೆಂಟ್ಸ್ ರೊಕ್ಕ ಕೊಟ್ಟಂಗ ಸರ್, ಇದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಬರ್ತಿರ್ಬೇಕಲ್ಲ, ಮೊದ್ಲಿಂದು ಹಳೆ ಗುಡಿ ಇದು. ಕಟ್ಟಿದ ಇತಿಹಾಸ ಬೇಕಲ್ಲ ನಮ್ದು. ಯಾರು ಕಟ್ಟಿದ್ರು, ಏನ್ ಇತಿಹಾಸ ಬೇಕಲ್ಲ. ರೊಕ್ಕ ಹೆಂಗೆ ಕೊಟ್ರ? ಈಗೆಲ್ಲ ನೀವು ಕಟ್ಟಿದಂದ್ರೆ ಅಲ್ಲವು, ಯಾಕಂದ್ರೆ ಕಲ್ಲೆಲ್ಲ ಕಲ್ಲಿಂದ ಇದೆ ಒಳ ಗುಡಿ. ಸಾರ್ವಜನಿಕ ಇದ್ದಿದ್ದು 50-60 ವರ್ಷ ಸಾರ್ವಜನಿಕ ವೆಂಕಟೇಶ್ವರ ದೇವಸ್ಥಾನ ಅಂದಿದ್ದು ನಿಮ್ಗೆ ಉತ್ತರ ತೋರಿಸ್ತೇನೆ ನಾನು. ಅದನ್ನ ಹೆಂಗ್ ತೆಗ್ಸಿ ದರ್ಶನಕ್ಕೆ ಐತದ, ದರ್ಶನಕ್ಕೆ ಮಾತ್ರ ಐತಿ. ಚಾಟಿಗೆ ಆರ್ಡರ್ ಐತಿ ನಮ್ಮ ಮನೆ. ಮಾತಾಡುವ 1950 ಚಾಟಿ ಬೆಳಗಾವಿ ಬಾಂಬೆ ಟ್ರಸ್ಟ್ ನವರು ಚಾಟಿಂಗ್ ಅಂಶ ಆರ್ಡರ್ ಮಾಡ್ಯಾನ. ಇದಕ್ಕೆ ಸಾರ್ವಜನಿಕ ಯಾವುದೇ ತರದ ಇದಕ್ಕೆ ಜುಮ್ಮೆದಾರಿ ಇರುವುದಿಲ್ಲ. ಓನ್ಲಿ ದರ್ಶನಕ್ಕೆ ಮಾತ್ರ. ದರ್ಶನಕ್ಕೆ ಅದ, ದೇವ್ರಿಗೆ ಅಧಿಕಾರಕ್ಕೆ ಅಲ್ಲದ. ದರ್ಶನ ನಮ್ದೈತಿ, ಉತ್ತರದೊಳಗ ಬ್ಯಾರೆ ಸಾರ್ವಜನಿಕ ದೇವಸ್ಥಾನ ನೋಡ್ರಿ ನೀವು, ಅದ್ರೊಳಗೆ ಹೆಸರಂಗಿಲ್ಲ ಮತ್ತೊಬ್ರು. ಸಾರ್ವಜನಿಕ ಅಂತ ಉದಾಹರಣೆ ಬರಂಗಿಲ್ಲ. ಇದು ದರ್ಶನಕ್ಕಂತ ಸಾರ್ವಜನಿಕ ಉದಾಹರಣೆ ಹೌದ್ರಿ. ಮತ್ ನಮ್ಮ ಹೆಸರು ಐತಲ್ಲ, ನಮ್ಮ ತಾಯಿಯವ್ರ ಹೆಸರು ಐತೆ ಅದ್ರೊಳಗ. ಪೇಪರ್ಸ್ ತಂದು ತೋರ್ಸ್ರಿ, ಕೋರ್ಟ್ ಅಲ್ಲಿ ಐತ್ರಿ. ಈ ಕೋರ್ಟ್ ಬೇರೆ, ಆ ಕೋರ್ಟ್ ಬೇರೆ. ಸರ್, ಕೋರ್ಟ್ನಾಗ ಇದ್ದಿದ್ದು ಮೂರ್ತಿ ಅಲ್ಲ, ಕೋರ್ಟ್ನಾಗ ಇದ್ದಿದ್ದು ಮೂರ್ತಿ ಯಾಕೆ ತಗೊಂಡೋದ್ರಿ ನೀವು? ಕೋರ್ಟ್ನಾಗ ವಿವಾದ ನಡೆದೈತ್ರಿ. ಕೋರ್ಟ್ನಾಗ ಇದ್ದಿದ್ದು ಮೂರ್ತಿ ಯಾಕೆ ತೆಗೆದ್ರಿ ನೀವು? ಗಾಡಿಗೆ ನಮ್ಮ ಹತ್ರ CC ಕ್ಯಾಮ್ರಾ ಐತಿ. ಅಲ್ರಿ, ಗಾಡಿ ಹೊಡೆದ್ರಿ ಅವನ ಐತ್ರಿ ಇದು. ಗುಡಿ ಕಟ್ಟಿಸ್ರಿ. ವಾಕ್ಯದ ಪ್ರಕಾರ ಈಗ ಜಗದ ಪ್ರಕಾರ ನೀವು ಕೋರ್ಟ್ನ ಮೂರ್ತಿ ತೆಗೆದು ಹಾಕಿಲ್ಲ ನಿಮ್ಗೆ. ನಿಮ್ಗೆ ಯಾಕೆ ಹೇಳ್ಬೇಕ? ಮತ್ತೆ ನೀವ್ ಏನ್ ಸಂಬಂಧ ನಮ್ಗೆ? ನಾ ಒಂದ್ ಮಾತೈತೇನ್ ಕೇಳ್ರಿ, ಕೋರ್ಟ್ನ ಜಗಳ ಐತಂದ್ರ ನಿಮ್ ಮೂರ್ತಿ ಹೆಂಗ್ ತಂದ್ರಿ ಅದನ್ನ ಹೇಳ್ರಿ ನಮ್ಗೆ. ಭಕ್ತರು ಬರ್ಬೇಕು. ಸರ್, ಇದು ಸಾರ್ವಜನಿಕ ಗುಡಿ ಅಂತಂದು ಐತಿ. ಆಮೇಲೆ ನೀವು ಸಾರ್ವಜನಿಕ ಅಲ್ಲ ಅಂತ ನೀವು ಹಾಕಿರಿ. ಕೋರ್ಟ್ನಾಗ ಕೇಸ್ ಹೊತ್ನಾಗ ಮೂರ್ತಿ ಹೆಂಗ್ ತೆಗೆದ್ರಿ? ಕೋರ್ಟ್ನಾಗ ಕೇಸ್ ಇದ್ದಾಗ ಇಲ್ಲಿ ನೋಡಿ ಗಾಡಿ ಹೊಡ್ತಾರೆ ಇದನ್ನ ಹೇಳ್ತೀನಿ. ಕೋರ್ಟ್ನಾಗ ಇದ್ರೆ ನೀವು ಕಟ್ಟಿದ್ರಿ, ಅವ್ರು ಹೊಡೆದಾರ. ಕಟ್ಟಿದ್ದು ಆರ್ಡರ್ ಆದ್ಮೇಲೆ ಕಟ್ಟಿವ್ ನಾವು. ಕೋರ್ಟ್ ಅಪ್ಪರ್ ಕೊಟ್ಟು ಹೋದಾಗ ನೀವು ಇದನ್ನ ನಮ್ಗೆ ತೋರಿಸ್ತೀರಿ. ಯಾರಿಗೆ ಮೂರ್ತಿ ಯಾರಿಗೆ ಕೇಳ್ಬೇಕು ನಾವು? ಫೋನ್ ಮಾಡೋಣ, ಏನು ಮಾಡ್ಬೇಡ ಸುಮ್ಮನೆ. ಈಗ ಅವ್ರೆಲ್ಲ ಮುಗಿಸ್ಕೊಡ್ತಾರೆ, ಸುಮ್ಮನೆ ಬಿಡ್ರಿ. ಅವ್ರು ಯಾರು ಇಂಟರ್ವ್ಯೂ ಸರ್ ತೊಗೊಂಡು ಈ ಒಂದು ವಿಚಾರ ಹೇಳ್ತೇನೆ, ಅತಿ ಗದ್ದಲ ಮಾಡೋದು ಬೇಡ. ಈಗ ನೀವೇನು ಹೇಳ್ತಾರೆ ಅದು ಪರ್ಫೆಕ್ಟ್ ಮುಗಿದು ಮಾತಾಡೋದು ಬೇಡ. ಯಾರು ನೀವು ಬೇಕಾದ್ರೆ ಒಂದು ಪೇಪರ್ ತೊಗೊಂಬರ್ರಿ, ಸಹಿ ಮಾಡ್ಕೊಡ್ತೀವಿ. ನೀವು ತೊಗೊಂಬಿಡಿ, ನೀವು ಚಾವಿ ಕೊಡ್ತೀವಿ, ತೊಗೊಂಬಿಡಿ. ನೀವು
ನೀವು ಮಾತಾಡ್ತೀನಿ ಅವ್ರು ಮಾತಾಡ್ತಾರೆ ನೀವು ಹುಟ್ಟಿದ್ದು ಸಿದ್ದರಾಮಪ್ಪ ಬಾಳಿಕ ಇದ ಮನಿ ನಮ್ಮ ಎದುರಿಗಿಂದ ಇಲ್ಲಿದ್ದವ ನಾವು ಇದನ್ನ ಪೂಜೆ ಮಾಡ್ಕೊಂತ ಬಂದಾಗ ಯಾವ ರೀತಿ ಇದ್ದಿಲ್ಲ ನಮ್ಮ ಮಂದಿರ ಪೂಜೆ ಮಾಡಿದ್ರು ಈ ಗುಡಿ ಬಿದ್ದಿತ್ತು ಅದನ್ನು ನಮ್ಮ ಅಪ್ಪನ ಕಟ್ಸ್ಯಾರ ಈ ಗುಡಿ ಹೊತ್ತಿಂದ ನಾ ಗುಡಿ ಕರ್ಕೊಂಡು ಅವ್ರ ಹೆಸರು ಹೇಳಂದ್ರು ಹೇಳ್ತಾರೆ ಇದು ಸ್ವಂತ ಅವ್ರದ್ದು ಆಸ್ತಿ ಅಲ್ಲ ಸಾರ್ವಜನಿಕ ದೇವಸ್ಥಾನ ಐತೆ ಅದು ಇನ್ನೂ ಬೇಕಾದ ಕಾಗದಪತ್ರ ಎಲ್ಲ ಮನುಷ್ಯರ ಸಾಕ್ಷಿ ಈಗ ಇವರ ಸಾಕ್ಷಿ ಅದಾರ ಸರ್ ಮೇನ್ ಹಿರಿಯರ ಎಲ್ಲ ಮಾಹಿತಿ ಗೊತ್ತಿದ್ದವ್ರಿ ಇವ್ರದೊಬ್ಬ ತುಂಬ ಇದು ಅಲ್ರಿ ಅಜ್ಜಾರ ಈಗ ಇದು ದೇವಸ್ಥಾನ ಐತಲ್ಲ ಇದಕ್ಕೆ ಕಮಿಟಿ ಏನಿಲ್ಲ ಕಮಿಟಿ ಮಾಡ್ಕೊಂಡೈತಿ ಮಾಡ್ಕೊಂಡಾರ್ರಿ ನಿಮ್ಗೆ ಅದ ಕಮಿಟಿಗೆ ನೀವು ಏನು ಅದಕ್ಕೆ ಏನು ಸಂಬಂಧ ಇಲ್ಲ ನಾವು ಇದ್ದೀವಿ ಮದುವೆ ನಮ್ಗೆ ಅಡ್ಡಾಡಕ ಇದು ಮಾಡಕ ಇದಾಗ್ಲಾರ್ಕ ಕಮಿಟಿ ಮಂದಿ ಆಸಿ ಇದು ಮಾಡಿದ್ವಿ ಈ ಬೋರ್ಡ್ ನೋಡ್ರಿ ಇವತ್ತು ತಮ್ಮ ಗಮನಕ್ಕೆ ಏನೂ ಇಲ್ಲ ಇದು ತಗೊಂಡೋಗಿದ್ದು ಗೊತ್ತಿಲ್ಲ ಇದು ಏನು ಬೆಳಿಗ್ಗೆ ಇವರೇ ಐತಿರಿ ಅವ್ನು ಇದ್ದು ಇದು ಮಾಡ ಪೂಜೆ ಮಾಡಕತ್ತಾರ ಅಂತ ಅವ್ರು ಸುಮ್ಮನೆ ಐತಿ ಆ ದೇವ್ರು ಹೊತ್ಕೊಂಡು ಕಾಲ ಹೋಗಿ ಬಂದು ನೋಡುವಾಗ ಮೂರ್ತಿ ಇಲ್ಲ ಅಂದ್ರೆ ಅವ್ರನ್ನ ನೋಡಿ ಇದು ಮಾಡಿದ್ವಿ ಈ ದೇವಸ್ಥಾನಕ್ಕೆ ನಮ್ಮ ಮಂದಿನ ಪೂಜೆ ಮಾಡಿದ್ವಿ ಈಗ ಅವ್ರು ಅಂತ ಇದಾರೆ ಇದು ಮುಕ್ಕಾಗಿತ್ತು ಅನ್ನತ್ತಾರ ನಿಮ್ಮ ಅಭಿಪ್ರಾಯ ಅದನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕಲ್ಲ ಸರ್ ಹಿರಿಯರ ಗಮನಕ್ಕೆ ವರ್ಷನೂ ಫೋಟೋ ಹೊಡಿತಿರ್ತಾರ ಅದು ನಿಮ್ಮ ಪ್ರಕಾರ ಅದು ಏನು ಮುಕ್ಕಾಗಿಲ್ಲ ಈಗ ಮುಖ ಮಾಡ್ಕೊಂಡ್ ಬಂದ್ರೆ ಹೆಂಗ್ ಗೊತ್ತಾಗ ಈಗ ಹೋಗಿ 4 ತಾಸು ಆತ್ರಿ ಬೆಳಿಗ್ಗಿಂದ 8 ತಾಸು ಆತ್ರಿ ಅದು ಹೋಗಿ ಬೆಳಗ್ಗೆ 8 ಗಂಟೆಗೆ ಹೋಗಿದಾರಣ ಮೊದಲ ನಾವು ಹೇಳ್ದಂಗೆ ಕೇಳ್ತೀವಿ ಅಂತ ಬರ್ಕೊಂಡಿದ್ದೀವಿ ಅವ್ರ ತಂದೆಯವರು ನಮ್ಮ ಅಪ್ಪಗೆ ಹೇಳಿ ಯಜಮಾನ್ರೆ ನಮ್ಮ ಮಕ್ಕಳು ದೊಡ್ಡ ಹೋಗ್ಯಾವ ಅಷ್ಟು ಜನ ನಾವು ನೆರಳು ಮಾಡ್ಕೊತೀವಿ ಎಲ್ಲ ಜಾಗ ಇಟ್ಟಿದೆ ಈಗ ಇದೆಲ್ಲ ಆಗಿದ್ಮ್ಯಾಗ ನೀವು ಏನಾದರೂ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿರಾ ಇದ್ರ ಬಗ್ಗೆ ಈ ಥರ ಮಾಡಿದಾರ ಅನ್ನೋದು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಬಟ್ ಇವತ್ತು ಆಗಿದ್ದೀವಿ ಅದರ ಇವತ್ತಾಗಿದೆ ಇನ್ನು ಮಟ್ಟ ಏನಂದ್ರಿ ಅವರು ನಾವು ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡೀವಿ ಅವ್ರ ಥ್ರೂ ಹ್ಞೂ ಅಂತೇನು ಒಯ್ದೀವಿ ಅಂತ ನಮ್ಮ ಮುಂದೆ ಹೇಳಿದ್ರೆ ನಾವು ಕೇಳಿದಾಗ ಯಾರ್ರೀ ಬೇರೆದವರು ಪೊಲೀಸರಿಗೆ ಅವ್ರಿಗೆ ಮಾಹಿತಿ ಕೊಟ್ಟಾರಂತೆ ಪೊಲೀಸರಿಗೆ ಅವ್ರಿಗೆ ಮಾಹಿತಿ ಕೊಟ್ಟೇನೆ ಅಂತ ಹೇಳಿ ಲೊಕೇಶನ್ ಅಂದ್ರೆ ನಮ್ಮ ಮತ್ತು ಪೊಲೀಸರು ಇದ್ರ ಕೇಳ್ರಿ ಅವ್ರಿಗೆ ಮಾಹಿತಿ ಕೊಟ್ಟಾರ ಅಂತ ಕೇಳ್ರಿ CP ಅದಾರ ಅವ್ರು ಕೆಲಸ ಅವ್ರೇ ಅಂದ್ರೆ ಯಾರ್ರಿ ಇವರು ಹೇಳ್ಯಾರ ನಮ್ಗೆ ಪೊಲೀಸರ ಮಾಹಿತಿ ಕೊಟ್ಟು ಪೊಲೀಸರು ಬಂದು ಓಣಿ ಹಿರಿಯರ ಕೇಳ್ಕೊಂಡು ಅದಕ್ಕೆ ಮುಂದೆ ಹೋಗ್ತಾರೆ ಅವ್ರಷ್ಟ ಹೋಗಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಹೋಗ್ತಾರೆ ಒಬ್ಬರು ಮತ್ತೆ ಕೇಳಿದ್ರೆ ಮೊಸರುಗುಪ್ಪೆ ಅನ್ನೋರು ವೆಂಕಣ್ಣ ಮುಂಡ್ರಿ ಅನ್ನೋರು ಹಚ್ಚ ಶೆಟ್ರ್ ಅನ್ನೋರು ಮತ್ತು ಇವರು ಇನ್ನೊಬ್ಬರು ಅವರು ಇದನ್ನು ಅಪ್ಪನ ಓಣ್ಯಾಗೆಲ್ಲ ಪಟ್ಟಿ ಎತ್ತಿ ಆ ಹಿಂದಿನ ಗಾಡಿ ಈ ಸೈಡ್ ಗಾಡಿ ಬಿದ್ದಿತ್ತು ನಮ್ಮ ಅಪ್ಪನ ಕಟ್ಸಾಡ್ರು ಓಣ್ಯಾಗ ಮಂದಿ ಕೈ ಇಸ್ಕೊಂಡು ನಾವು ಕಲ್ಲು ಕೊಟ್ಟೇವಿ ಗೌಂಡರಿಗೆ ಇದು ಮೊದಲಿಂದ ಸಾರ್ವಜನಿಕ ಅಂದ್ರೆ ಇದು ಮತ್ತೆ ಅವ್ರ ಪ್ರೈವೇಟ್ ಆಸ್ತಿ ಏನಿಲ್ಲ ಇತ್ತಿತ್ಲಾಗ ಅದ ಹೇಳಿದ್ರಲ್ರಿ ಅವರೆಲ್ಲ ಇದು ಮಾಡಿ ಅಲ್ಲಿ ವಸೂಲಿ ಹೆಚ್ಚಿ ಸಂಬಂಧ ಮಾಡ್ಕೊಂಡ್ರು ಈಗ ಅವ್ರು ಅಂತಾರ್ರಿ ಉತ್ತಾರನಾಗ ನಮ್ಮ ಹೆಸರು ಐತಿ ಅಂತ ಅದಕ್ಕಿಂತ ಮೊದಲು ಅವ್ರ ಕಡೆ ಏನು ಅಂತಾರ ಅದಕ್ಕಿಂತ ಮೊದಲು ನಮ್ಮ ಕಡೆ ಅಲ್ರಿ ಕೋರ್ಟ್ನಾಗ ಎಲ್ಲ ಹಾಜರ ಸರ್ 3 ದಾಖಲೆ ಇವ್ರ ಕಡೆ ಅದಾವ ಈಗ ಸೃಷ್ಟಿ ಮಾಡಿದ್ವು ಕೋರ್ಟ್ನಾಗ ಹಾಜರದಾವ ಈ ನ್ಯಾಯ ನಡೆದಿದೆ ನ್ಯಾಯ ವಿವಾದದಾಗ ಐತ್ರಿ. ಹೈಕೋರ್ಟ್ದಾಗ ನಡೆದೈತಿ ನ್ಯಾಯಾಲಯದಾಗ ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ನಡೆದೈತ್ರಿ. ಡಿಸ್ಟ್ರಿಕ್ಟ್ ಕೋರ್ಟ್ದಾಗ ನಡೆದೈತೇನ್ರಿ ಅದು ಬರೀ ಹೈಫೈ ಇದು ಇಂಪ್ಲೂಯೆನ್ಸ್ ಹಚ್ಚೋದು ನಮಗೆ ಓಣಿಯವರಿಗೆ ಪೊಲೀಸರ ದಬ್ಬಾಳಿಕೆ ಮಾಡಿಸೋದು ನಮ್ಮ ಬಾಯಿ ಮುಚ್ಚಿಸ್ಬಿಡೋದು ಇಲ್ಲಿ ಹುಡುಗರು ಆಡಕ್ಕೆ ಹೋದ್ರು ನಿಮ್ಗೆ ಬಂದ ಹೊಡಿತೇನೋ ಬಡಿತೇನೋ ಅಂತ ಏನು ಮಾಡೋರು ಏನು ಮಾಡಬೇಡ ಎಲ್ಲರೂ ಕೂಡಿ ಚಂದ ಮಾಡ್ಕೊಂಡು ಹೋಗೋನು
ನೀವೇ ಇಲ್ಲಿ ಪೂಜೆ ಮಾಡ್ಕೊತ ನೀವೇ ಇರಿ ಏನು ಬೇಡ ನೋಡ್ರಿ ಒಂದು ಅಂಗನವಾಡಿ ಮಾಡೋಣ ಹುಡುಗರಿಗೆ ಇದನ್ನ ಹಾಕತಿ ಅನುಕೂಲ ಆಕತಿ ಅಂತ ನಮ್ಮ ಗುಡಿ ಈಗ ನಮ್ಮ ಇದು ಆಗ್ತದೆ ಯಾರು ಬಂದ್ರೆ ಬೈತೇವೆ ಅಂದ್ರೆ ಹಂಗಾರೆ ಹೊಡ್ರಿ ಎಲ್ಲರೂ ಏನು ಮಾಡ್ತೀವಿ ಮಾಡಿ ಅಂತ ಎಲ್ಲರೂ ತಪ್ಪು ಹೇಳಕತ್ತಿ ಏನು ಸರ್ ಕಾನೂನಾತ್ಮಕ ನೀವು ಒಂದು ಕಂಪ್ಲೇಂಟ್ ಕೊಡ್ರಿ ಕಂಪ್ಲೇಂಟ್ ಕೊಟ್ಟ ಮುಂದೆ ಹೌದಲ್ರಿ ಈಗ ಯಾಕಂದ್ರೆ ಇದು ನ್ಯಾಯಾಲಯ ಒಳಗಿದ್ದಾಗ ಯಥಾಸ್ಥಿತಿ ಹೆಂಗಿರ್ಬೇಕು ಹಂಗೆ ಇರ್ಬೇಕು ಯಾಕಂದ್ರೆ ಅದಕ್ಕೆ ರೂಲ್ಸ್ ಇಲ್ಲ ಏನು ಮಾಡ್ಬೇಕಂದ್ರೆ ರೂಲ್ಸ್ ಇಲ್ಲ ಸರ್ ಒಂದು ಮಾತು ಈಗ ಮೂರ್ತಿ ಮುಕ್ಕ ಆಗೈತೆ ಅಂತ ಹೇಳ್ತಾರ ಅವ್ರು ಈಗ ತಾವ ಪೂಜೆ ಮಾಡ್ತಾರೆ ಯಾರಿಗೂ ಬಿಡಂಗಿಲ್ಲ ಅವ್ರು ಒಳಗೆ ಯಾರಿಗೂ ಬಿಡಂಗಿಲ್ಲ ಸರ ತಾವ ಪೂಜೆ ಮಾಡ್ತಾರ ತಾವ ಕಿಲಿ ಹಾಕೊಂಡ್ರೆ ಯಾರಿಗೂ ಒಬ್ರುಗಳು ಬಿಡಂಗಿಲ್ಲ ತಾವ ಪೂಜೆ ಮಾಡ್ತಾರ ತಾವ ಪೂಜೆ ಮಾಡಿ ಕಿಲಿ ಹಾಕೊಂಡು ಹೋಗ್ತಾರ ಈ ಕಡೆ ಬರ್ತಾರೆ ಈಗ ಅವರು ಸಣ್ಣವ್ರು ಇದ್ದಂಗೆ ನಾವು ಅವ್ರ ಪುಟ ಕೂಡಿ ಬೆಳೆದವ್ರಿ ಚಂದ್ರಶೇಖರ್ ಕಳ್ಳಿಮಠ ಅಂತೇಳಿ ನಾವೈತೆ ಇವತ್ತಿನ ಸಮಸ್ಯೆ ಕೋರ್ಟ್ನಾಗಿರ್ಲಿ 2 ಸಲ ನಾವು ಸೋಲ್ಲಿ ಬೇಕಾದ ಬೇರೆ ಆಗಲಿ ಈಗ ಆಲ್ರೆಡಿ ನಮ್ಮ ಯುವಕ ಮಂಡಳಿಯಿಂದ ಕೋರ್ಟ್ನಾಗ ಐತಿ ಈಗ ತಾವ ಪೂಜೆ ಮಾಡ್ತಾರ ತಾವ ಕಿಲಿ ಹಾಕೊಂಡು ಹೋಗ್ತಾರ ಹೆಂಗೆ ಮುಕ್ಕ ಆತು ಅವ್ನು ಮುಕ್ಕ ಆಗಿದ್ದು ಯಾರಿಗೂ ಹೇಳ್ಬೇಕಾ ಈಗ ಜಸ್ಟ್ ನ್ಯೂಸ್ ಬಂತು ಬಂತು ಪೊಲೀಸ್ ವರದಿ ಕೊಟ್ಟಿಲ್ಲ ಅವ್ರು ಪೊಲೀಸ್ ವರದಿ ಕೊಟ್ಟರು ಪೊಲೀಸ್ ಎಲ್ಲರೂ ಕರೆಸಿ ಮಾಡ್ತಾರೆ ಅವ್ರು ಪೊಲೀಸ್ ಒಂದು ಸೈಡ್ ಹೋಗಂಗಿಲ್ಲ ಪೊಲೀಸ್ ಎಲ್ಲರ ಕಡೆ ಮುಕ್ಕ ಆಗಿತ್ತು ಅಂತ ತೋರಿಸಿ ಮುದ್ದಪ್ಪ ಮೂರ್ತಿ ಮುಕ್ಕ ಐತಿ ಅವ್ರು ತೊಗೊಂಡೋಗ್ತಾರ ಅಂತ ಕೇಳ್ತಾರೆ ನಾ ಅದ ನೋಡ್ತೀವಿ ನಾವು ಇಲ್ಲಿ ಕೂಟ ಅಡ್ಡಾಡ್ದವ್ರು ರೀ ನಾವು ಕೂಟ ಮಾಡಿದವರು ಈ ಮೂರ್ತಿ ಹೆಂಗೆ ತೊಗೊಂಡೋದ್ರು ನಾವೇನಂತೇವೆ ಈಗ ಪುರಾತನ ಮೂರ್ತಿ ಅದು 100-200 ವರ್ಷದ ಮೂರ್ತಿ ಅದು ನನಗೆ 63 ವರ್ಷ ಈಗ ನನಗಿಂತ ದೊಡ್ಡವರು ಈಗ 70-80 ವರ್ಷನವರು ಇವ್ರಿಗಿಂತ ಎಲ್ಲ ಮಾಡಿದವರು ಇವತ್ತು ತಾವ ಪೂಜೆ ಮಾಡಿ ತಾವ ಕಿಲಿ ಹಾಕೊಂಡು ಹೋಗ್ತಾರೆ ಮುಖ್ಯ ಹಂಗ ಆತು ಯಾವ್ದ್ರ ಸಂಬಂಧ ಮುಕ್ ಮಾಡಿದ್ರು ಹೆಂಗೆ ಕಿತ್ಕೊಂಡು ಹೋದ್ರು ನಿಧಿ ಸಂಬಂಧ ಕಿತ್ಕೊಂಡು ಹೋದ್ರು ನಮ್ಮ ಅಭಿಪ್ರಾಯ ನಿಧಿ ಸಂಬಂಧ ಅದನ್ನ ಹೊಳೋರಿ ಇರ್ಲಿ ಕೋರ್ಟ್ನಾಗ ಮಾಡ್ಬೇಕಾ ಕೋರ್ಟ್ನಾಗ ಇರ್ಲಾರ್ದ ಇವ್ರು ಹೆಂಗೆ ಕಿತ್ಕೊಂಡು ಹೋದ್ರು ಅದು ಈ ಸಾರ್ವಜನಿಕ ಬಡ ಹೋಮ ಮಾಡೋದು ಮುಚ್ಕೊಂಡು ಕಳ್ರಗತನ ಮಾಡ್ಕೊಂಡು ತೊಗೊಂಡೋಗ್ಯಾರ ಹಿಂಗೆ ಅದಕ್ಕೆ ನಾವು ನಮಗೆ ಬೇಕಾಗಿಲ್ಲ ನೀವು ಮದ್ದಿನ ಪಟ್ಟು ತೋರಿಸ್ರಿ ಅವ್ರಿಗೆ ಹೆಂಗೆ ಮದ್ದಿನ ಪಟ್ಟು ಕೊಡ್ತಾರೆ ಸರ್ ಅದನ್ನ ಸ್ವಲ್ಪ ಪಬ್ಲಿಕ್ ಮಾಡ್ತಾರೆ ವಸೂಲಿ ಭಾಳ ಸರ್ ವಸೂಲಿ ಸಿಕ್ಕಾಪಟ್ಟಿ ವಸೂಲಿ ನಾವು ಹುಮ್ಸೋ ಮಕ್ಕಳ್ರಿ ಹಿಂದೂಗಳು ನಾವು ಹಿಂದೂಗಳ ಸಪೋರ್ಟ್ ಮಾಡತ್ತವಲ್ಲ ನಾವು ಹುಮ್ಸೋ ಮಕ್ಕಳು ನಮ್ಮ ಏನಾಗ್ತೈತಿ ಸಿಂಪಲ್ ಏನೋ ಮಾಡಿದ್ರೆ ಹಿಂದೂ ಅಂದಾಗ ಮಾಡ್ಕೊಂಡು ನಮ್ಗೆಲ್ಲ ಅವ್ರು ತಮ್ಮ ಸಮಾಜ ಬಳಸ್ಕೊಂಡು ನಾವು ಹಾಳು ಮಾಡತ್ತೇವೆ ಅಷ್ಟೇ ನಾವು ಬಸ ಹತ್ತೀರಿ ಇದೇ ಒಂದು ಕೆಲಸ ಸರ್ ನಮಗೆ ಮೂರ್ತಿ ಹೆಂಗೆ ಭಗ್ನ ಆತ ಮೂರ್ತಿ ಯಾರು ಹೇಳೋದು ಹೆಂಗೆ ಕಿತ್ಕೊಂಡು ಹೋದ್ರು ನಮ್ಮ ನಿಧಿ ಸಂಬಂಧ ಕಿತ್ಕೊಂಡು ಹೋಗೋದು ನಮ್ಮ ಅಭಿಪ್ರಾಯ ಇಷ್ಟ ಸರ್ ಈಗ ಇಲ್ಲಿ ಇದ್ದವರೆಲ್ಲರೂ ಸಾರ್ವಜನಿಕರ ಇದು ಮುಂದೆ ತಮ್ಮ ಕ್ರಮ ಏನು ಸರ್ ಏನು ನಮ್ದು ಏನಂತ ಇದು ಕ್ಲಿಯರ್ ಆಗಲಿ ಮೂರ್ತಿ ಕ್ಲಿಯರ್ ಆಗ್ಬೇಕು ಆಮೇಲೆ ಮುಂದೆ ವಿಚಾರ ಮಾಡ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ಕಂಪ್ಲೇಂಟ್ ಮಾಡ್ತೀವಲ್ಲ ಸಾರ್ವಜನಿಕ ಮಾಡಿ ಕಂಪ್ಲೇಂಟ್ ಬರ್ಕೊರಿ ನೀವು ಜಾಸ್ತಿ ಮಾಡಿ ರೆಡಿ ಮಾಡ್ಕೊರಿ ಕಂಪ್ಲೇಂಟ್ ಕೊಡ್ರಿ ಅವ್ರು ಹೋಗ್ಲಿಕ್ಕಂದ್ರೆ ಸೀದಾ ಕಂಪ್ಲೇಂಟ್ ಕೊಡ್ರಿ ನೀವು ಸಾರ್ವಜನಿಕರೆಲ್ಲರೂ ಸೇರಿ ಒಂದು ಕಂಪ್ಲೇಂಟ್ ಸರ್ ಇದು ನಾ ಸಣ್ಣಕ್ಕಿದ್ದಾಗಿಂದನೂ ಇಲ್ಲೇ ಆಟ ಆಡ್ತಿದ್ವಿ ವಿಜಯಲಕ್ಷ್ಮಿ ಅಂತ ಹೇಳಿ ಭಾಳ ಹಳೇದ್ರಿ ಸರ್ ಇವಕ್ಕ ಈಗಿನಂಗ ಯಾವ ಸಾಕ್ಷಿಗಳಿಲ್ಲ ಎಷ್ಟು ಹಳೇದ ಅನ್ನೋದಕ್ಕೆ ಇವಕ್ಕ ಸಾಕ್ಷಿ ಮನುಷ್ಯರ ಯಾರು ನಮ್ಮ ಹಿರಿಯರು ಈಗ ಜೀವಂತವಾಗಿ ಅದಾರ ಅವರ ಸಾಕ್ಷಿ ಹೇಳ್ತಾರ ನಾವು ಪೇಪರ್ಸ್ನಾಗ ಈಗ ಸದ್ಯಕ್ಕೆ ಪೇಪರ್ಸು ಅದಾವ ಆದ್ರೂ ನಾವ್ ಈಗ ಏನು ತೋರ್ಸಕ್ ಆಗಂಗಿಲ್ಲ ಯಾಕಂತಂದ್ರೆ ಅವ್ರು ಸಾಕ್ಷಿ ಅದಾರ ಕಟ್ಟಿಸ್ದಾಗೂ ಅದಾರ ಕಲ್ಲು ಮಣ್ಣು ಹೊತ್ತಾಗೂ ಅವರ ಅದಾರ ಗುಡಿ ಕಟ್ಟದಾಗೂ ಅವರು ಅದಾರ ನೀವು ಅವ್ರದ್ದು ಈಗ ಆಲ್ರೆಡಿ ಇಂಟರ್ವ್ಯೂ ತಗೊಂಡ್ರಿ ನನಗೆ ಇನ್ನೊಂದು ಪ್ರಶ್ನೆ ಏನ್ ಕಾಡಕತ್ತೈತಿ ಅಂತಂದ್ರೆ ಇದು ಬ್ರಾಹ್ಮಣರಿಗೆ ಅಷ್ಟ ಸೀಮಿತವಾಗಿ ಐತಿ ಅಂತಂದ್ರೆ ಯಾಕೆ ಇಲ್ಲಿ ಇವ್ರು ನಮ್ದು ಒಕ್ಕಲ್ಗ್ಯಾರ ಓನಿ ನಾವು ಬರೋರ ಹೋಗೋರ ಇವ್ರು ಇಷ್ಟು ಜಾತಿ ಭೇದ ಭಾವ ಮಾಡ್ತಾರ ಅಂದ್ರೆ ನಮ್ಮ ಓನ್ಯಾಗ ಅವರು ಬೇಡ ದೇವ್ರ ಅಂದ್ರೆ ಎಲ್ಲರೂ ಒಂದೇ ಎಲ್ಲಾ ಕಡೆ ಹೇಳ್ತೀರಿ ಎಲ್ಲಾ ಕಡೆ ರಾಜಕೀಯದಾಗೂ ಹೇಳ್ತೀರಿ ರಾಜಕೀಯನೂ ಮಾಡ್ತೀರಿ ಯಾರು ಜಾತಿ ಭೇದ ಭಾವ ಮಾಡಬೇಡ್ರಿ ಅಂತ ಮತ್ ಇವ್ರ ಏನ್ ಮಾಡಕತ್ತಾರ ನಮ್ ಜೊತೆಗೆ ಹಂಗಂದ್ರ ಇವ್ರ ಮಂದಿ ಮಾನಮ್ಯಾಗ ಬಂದು ಇಲ್ಲಿ ಡ್ಯಾನ್ಸ್ ಮಾಡೋದು ಅವ್ರದೇ ಒಂದ್ ಮಹಾನವಮಿ ದೀಪೋತ್ಸವದಾಗ ಅವ್ರ ಮಂದಿ ಅಷ್ಟ ಪ್ರವೇಶ ಮಾಡ್ಬೇಕು ಅವ್ರ ಮಂದಿ ಅಷ್ಟ ಪೂಜೆ ಮಾಡ್ಬೇಕು ನಮ್ಮ ಮಂದಿ ಹೋಗಂಗಿಲ್ಲ ನಾವ್ಯಾಕೆ ಮಡಿ ಇಲ್ಲ ದಿನ ಜಳಕ ಮಾಡಂಗಿಲ್ಲ ಪೂಜೆ ಮಾಡಂಗಿಲ್ಲ ಲಿಂಗಪ್ಪನ ಪೂಜೆ ಮಾಡಂಗಿಲ್ಲ ನಮಗಿಂತ ಇವ್ರದೇನ್ ಜಾತಿ ಶ್ರೇಷ್ಠ ಅಲ್ಲ ನಾವು ದಿನ ಶಿವಗ ನಿಂಗುದ ಮೇಲೆ ನೀರು ಹಾಕಿದ ಮೇಲೆ ನಾವು ನೀರು ಹಾಕೋತೀವಿ ಬಾಯಾಗ ಹಂಗ ಅದಕ್ಕಿಂತ ಇವ್ರೇನು ಹೆಚ್ಚಿನ ಜಾತಿಯವರಲ್ಲ ಇಲ್ಲಿ ನಡಕತ್ತಿದ್ದು ಮಾತ್ರ ಪರ್ಫೆಕ್ಟ್ ಆಗಿ ಇವ್ರ ಜಾತಿ ಭೇದ ಭಾವನ ಮಾಡಾಕತ್ತಾರ ಆಮೇಲೆ ಇವತ್ತೇನು ಮೂರ್ತಿ ತಕೊಂಡು ಹೋಗ್ಯಾರ ನಾವು ಅದನ್ನ ಊಹಿಸ್ಕೊಂಡು ಮಾತಾಡಕತ್ತಿಲ್ಲ ಇತ್ತೀಚೆಗೆ ನಡೆದ ಲಕ್ಕುಂಡಿ ಒಂದು ಏನ್ ಪ್ರಕರಣ ನಡೆದೈತಿ ನಿಧಿ ಸಿಕ್ಕೈತಿ ಅನ್ನೋದು ಇವತ್ತು ಇವ್ರು ನಮ್ಮನ್ನ ಕರದಿ ಅಂತ ತೆಗ್ದಿಲ್ಲ ಅದನ್ನ ಅಂತಂದ್ರೆ ಇವ್ರು ಖಂಡಿತವಾಗ್ಲೂ ಕೆಳಗೆ
ಕರ್ಕೊಂಡ್ಬಂದು ಅವ್ರನ್ನ ಎದುರಿಗೆ ನಿಲ್ಲಿಸ್ಕೊಂಡು ಸಾರ್ವಜನಿಕರಿಗೆ ಇನ್ಫಾರ್ಮೇಶನ್ ಕೊಟ್ಟು ಸಾರ್ವಜನಿಕರ ಎದುರಿಗೆ ಅದನ್ನ ತೆಗ್ದಿದ್ರೆ ನಾವು ಒಪ್ಕೊಂತೀವಿ. ಅದ್ರೊಳಗೆ ಏನೈತಿ ಅಂತ ತಕೊಂಡು ಹೋಗಕನೆ ಇಷ್ಟ ಅಂತೀವಿ ಬಂದೋಬಸ್ತ್ ಮಾಡಿ ಮತ್ತೆ ಪಡೆದೇ ಬಿಟ್ರೆ ಅದನ್ನ ಬರ್ಕೊಡ್ದೆ ಇದಿಷ್ಟು ಮಾಡ್ಬೇಕಾದ್ರೆ ನಿಧಿ ಇಲ್ಲ ಯಾರು ಮಾಡೋದಿಲ್ರಿ ಸರ್. ನಮ್ಮಲ್ಲಿ 4-5 ತಲೆಮಾರಿನವ್ರು ಅದಾರ ಇನ್ನೂ ಇಲ್ಲಿ. ಈ ಸದ್ಯಕ್ಕೆ ಎಷ್ಟು ಒಬ್ರು ಬಂದು ಹೇಳೋದ್ರ ನಾವು ಈಟ್ರ ತನ ಆಡೇವಿ ಗುಡಿಯಾಗ ಇಲ್ಲಿ ಈಟ್ರ ತಾಡಿ ಇಲ್ಲಿ ಮಠ ಮುಕ್ಕಾಗಿ ಈಗ ಹೆಂಗ್ ಮುಕ್ಕಾಗೈತೆ ಅಂತಾರೆ. ಈಗ ಹಳೆ ಮನುಷ್ಯರು ಆಡೋರು ಇದ್ದಾಗನೇ ನಾವು ಮಣ್ಣಿರ ಕೇಳಿದ್ರೆ ನಮ್ಮ ದರ್ಶನಕ್ಕೆ ಬಿಡುದಿಲ್ಲ ಯಾಕಪ್ಪ ನಾವು ಓಣಾಗಿದ್ದು ಆ ಕಡೆ ದೇವ್ರ ಕೈ ಮುಗಿದ ಬಿಡ್ತೇವಮ್ಮ ಅಂತ ಹೇಳ್ಯಾರ. ಈಗ ಕೇಳಿದ್ರೆ ನಾವು ಸ್ವಂತ ಕಟ್ಸಿದ ಗುಡಿ ನಾವು ಮಾಡಿದ ಗುಡಿ ಅಂದ್ರೆ ಈಗ ಒಣೆ ಸಾರ್ವಜನಿಕರ ಗುಡಿ ಇಲ್ಲ ಅಂದ್ರೆ ಇವ್ರಿಗೆ ಅಷ್ಟೇ ಎಂಕಪ್ಪ ಯಾಕೆ ಕೊಟ್ಕೊಂಡ ಎಂಕಪ್ಪ ಬ್ರಾಹ್ಮಣರಿದ್ದಲ್ಲ ಇಲ್ಲಿ ಇಷ್ಟ್ರು ಮನೆ ಒಣೆನವ್ರು ಎಲ್ಲಿ ಹೋಗುದ್ರಿ ಎಂಕಪ್ಪ ತಿರುಪತಿಗೆ ಹೋಗುದು ಸರಿ ಮಂಜಾನರ ಇದು ನೋಡ್ರಿ ಇಡುವ ಮಾಡಿ 4 ಮಂದಿ ಇಟ್ಟಿವ ಬಿಡ್ರಿ ಇದನ್ನ ನೋಡ್ರಿ ಎಲ್ಲಾರ ಯಾಕಪ್ಪನ ಮಾರಕ ಅಂತ ಕೈ ಮುಗಿಯಾಕ ನೋಡ್ರಿ ವಾಚಲಕ್ಕ ಹೂ ಏರ್ಸ್ಬೇಕ ವಾಚಲಕ್ಕ ಹಣ್ಣು ಏರ್ಸ್ಬೇಕ ಅಲ್ಲ ಅವ್ರಿಗೆ ಪಡೆದೇ ಇದೆ ಇದು ನಾವು ಪೊಲೀಸ್ ಸ್ಟೇಷನ್ ಕಮಿಷನ್ ಇದ್ರೆ ಕೇಳಿದೇವ್ರಿ ನಮ್ಗೆ ಯಾಕಿಲ್ಲ ದೇವ್ರಿ ನಾವು ರೋಡ್ ಇಲ್ರಿ ಸರ್ ಅಂದ್ರೆ ಬಿಡ್ರಿ ಅಂದ್ರೆ ಹ್ಞೂ ಬಿಡ್ತಾನ್ರಿ ಅಂತ ಹೇಳಿ ಒಪ್ಕೊಂಬಂದ್ರಿ ಮತ್ತು ಬಂದು ಇದ್ರ ಮಾಡ್ತಾರೆ ಅವ್ರು ಎಷ್ಟು ಜಾಲರಿ ಬೆಳೆದು ಇಲ್ಲಿ ಬಂದೋಬಸ್ತ್ ಮಾಡ್ಕೊಂತಾರೆ. ನಾವು ಯಾಕಪ್ಪಿಗೆ ಹೆಂಗ್ ಸಾಮಾನು ಹೇಳ್ರಿ ಹೊಸ ಸಾಮಾನ ಕಟ್ಟಿಗೆ ಸಾಮಾನು ಟೈಮಿಂಗ್ ಏನೈತ್ರಿ ತಾಸು ಬರ್ತಾರೆ ಎಲ್ಲರಿಗೂ ಹೇಳ್ತಿಂದ ಬಂದು ಪೂಜೆ ಮಾಡಿ ಕಿಲಿ ಹಾಕೊಂಡು ಹೋಗ್ಬಿಡ್ತಾರೆ. ಈಗ ನಾಳೆ ಉಗಾದಿ ಹೋದಲ್ಲ ಅವ್ರು ಪೂಜೆ ಬಿಡ್ಬೇಕ್ರಿ. ಅವ್ರ ನಂಬರ್ ಅದಾವ್ರಿ ಅವ್ರ ಕಡೆ ಅವ್ರ ಫೋನ್ ಹಂಗೆ ಕರಿತಾರೆ ನಾವು ಪೂಜೆ ಮಾಡಕ್ ಬರ್ತೇವಿ ಅವಾಗ ಈಗ ಅವ್ರ ಬ್ರಾಹ್ಮಣ ಮಂದಿ ಏನ್ ಬರ್ತಾರಲ್ರಿ ಅವ್ರಿಗೆ ಗರ್ಭಗುಡಿಯ ದರ್ಶನ ಐತಿ ನಮ್ಮ ಒಕ್ಕಲಿಗರ ಮಂದಿ ದರ್ಶನ ಇಲ್ಲ. ಯಾಕ್ರಿ ಹೆಂಕಪ್ಪ ಅದನ್ನ ನೀವು ಬ್ರಾಹ್ಮಣರ ಅಷ್ಟ ಬರ್ರಿ ಒಕ್ಕಲಿಗರ್ ಬರಕ್ ಹೋಗ್ಬೇಡ್ರಿ ನನ್ರಿ ಹಿಂದೂ ಮಂದಿ ಬರಬೇಡ ಅಂತ ಹೇಳಿ ಅನನ್ರಿ ಹೆಂಕಪ್ಪ ಏನ್ ಇವ್ರು ಮಾಡ್ಕೊಂಡ್ರೆ ಅವ್ರು ಮಾಡ್ಯಾರಿ. ಒಂದು ಹೂವಿನ ಮಾಲಿ ತಂದು ಎಲ್ಲಾರು ಇಟ್ಟಾರ್ರಿ. ಈ ನಾಳೆ ಸರ ಉಗಾದಿ ಪಾಡ್ಯ ದಿನ ಮುದ್ದಾಂ ಬಂದ್ ನೋಡ್ರಿ ಎಲ್ಲಾರು ಹೆಂಗ್ ನಮ್ಮ ಮಂದಿ ಹಣ್ಣು ಇಟ್ಟೋಗಿರ್ತಾರ ಹೆಂಗ್ ಹೂವಿನ ಸರ ಹಾಕಿರ್ತಾರ ನಾವು ಹೊಸಲಿಕ್ಕೆ ಹಾಕ್ಬೇಕ್ರಿ ಇವ್ರು ಕಿಲಿ ಹಾಕೊಂಡ ಹೋಗ್ಬಿಡ್ತಾರ ಅದ್ರ ನಾವು ಕಿಲಿಗಿನ ಮಾಡಿ ಬಂದಾಗ ಟೈಮಿಂಗ್ ಎಂಕಪ್ಪನ ಅವ್ರು ವಶನ ಮಾಡ್ಕೊಂಡ್ಬಿಟ್ಟಾರ್ರಿ. ಈಗ ಅವ್ರು ಪೂಜಾರಿಕೆ ಮಾಡೋರು ಇವಾಗ ಯಾವ್ದೋ ಒಂದ್ ದೇವಸ್ಥಾನ ನೋಡ್ರಿ ನೀವು ಪೂಜಾರಿಕೆ ಮಾಡೋರು ಹಬ್ಬ ಹುಣ್ಣಿಮೆ ಇರ್ತದ ಬಾಕ್ಲಾ ತಕೊಂಡು ಒಂದ್ ದೇವಸ್ಥಾನ ಪೂಜೆ ಮಾಡಕ ಕುಂತಿರ್ತಾರ. ಇವ್ರು ಯಾವ್ದು ಕುಂತಾರ ಕೇಳ್ರಿ ನೀವು ಅವ್ರನ್ನ ಕೇಳಿ ನೋಡ್ರಿ ನೀವು ಬೇಕಾರೆ ನಾಳೆ ಬರ್ರಿ ಉಗಾದಿ ಪಾಡ್ಯ ದಿನ ಅವ್ರು ಕಿಲಿ ಹಾಕೊಂಡು ಹೋಗಿರ್ತಾರೋ ನಾವು ಇದನ್ನ ಮಾಡಿ ಹೋಗ್ತೇವೆ ಏನು ಅವ್ರು ಕುಂತಿದ್ದನ್ನ ನಾವು ಬಿಡ್ತೇವೋ ನಾವು ಕುಂತ್ರೆ ನಮ್ಮ ಗುಡಿ ಹೋದಾಗ ಪೂಜಾರನ ಅಲ್ಲ ಅವ್ರ ಪೂಜಾರಕಿನ ಇದ್ದಿದ್ದಿಲ್ಲ ಇಲ್ಲಿ ಈ ದೇವಸ್ಥಾನಕ್ಕೆ ನಾವು ಸಣ್ಣವ್ರು ಇದ್ದಾಗ ಈ ದೇವಸ್ಥಾನ ಒಂದು ಸಣ್ಣ ಗುಡ್ಡ ಇದ್ದಂಗೆ ಇರ್ತದ. ನಾವು ಚಿಕ್ಕವ್ರಿದ್ದಾಗ ಇಲ್ಲಿ ಹೆಣ್ಮಕ್ಳಿಗೆ ಹತ್ತಾಕ್ ಬರ್ತಿದ್ದಿಲ್ಲ ಈ ಕಟ್ಟಿ ನಾವು ದೂರಿಂದ ಓಡಿ ಬಂದು ಎಂಕಪ್ಪನ ಕಾಲು ಹಿಡ್ಕೊಂಡು ಆಟ ಆಡ್ತಿದ್ವಿ ನಾವು ಸ್ಟಾಪ್ ಆಡ್ತಿದ್ವಿ ನಾವು. ಆ ಟೈಮ್ನಾಗ ಅವ್ರು ಈ ಪೂಜಾರಿಯಲ್ಲಿ ಇದ್ದಿದ್ದೇನೆ ಇಲ್ಲ ಅವ್ರು ಹಿಂದೆ ಬಾಡಿ ಬಿದ್ದಿದ್ವು. ಆ ನಂತರ ಇಲ್ಲಿ ಬಾಳೆಕಾಯರ್ ಅಂತ ಬಸವಣ್ಣಪ್ಪನವ್ರು ಯಜಮಾನ್ರಿ ಎಲ್ಲರೂ ಕೂಡಿ ಅದನ್ನ ಕಟ್ಸಿದ್ರು ಅದನ್ನ. ಆ ನಂತರ ಇದು ಇಷ್ಟ ಇತ್ತು ನಾವೆಲ್ಲರೂ ಕೂಡಿ ಭಜನೆ ಮಾಡ್ತಿದ್ವಿ ಇಲ್ಲಿ. ಆ ಮುದುಕ ಇದ್ದ ಈಗೇನು ಅದರಲ್ಲ ಪೂಜಾರಿ ಅವ್ರ ಮನೆಗೆ ಒಬ್ರು ಮುದುಕರಿದ್ದ ಅವ್ರಿಗೆ ಈ ಯಜಮಾನ್ರ ಪೂಜಾ ಮಾಡ್ಕೊಂಡು ಹೋಗ್ರಿ ನೀವು ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಕುಂತಾರ ಅವ್ರು. ಪೇಪರ್ಸ್ ಎಲ್ಲ ತಮ್ಮ ಹೆಸರಲ್ಲಿ ಹುಟ್ಟಿಸ್ಕೊಂಡು ಗುಡಿ ಪೂಜಾರ ಗುಡಿಯಾಗ ಜಾಕ ಮಾಡ್ಲಿ ಗುಡಿಯಾಗ ಬಾಂಡೆ ತಿಕ್ಲಿ ಗುಡಿಯಾಗ ಅವ್ರ ಪೂಜೆ ಮಾಡ್ಲಿ ನಡಿತೈತ್ರಿ. ಒಕ್ಕಲಿಯರ್ ಜಾಕ ಮಾಡಿ ಬಂದವ್ರು 2 ಉದನ್ ಕಟ್ಟಿ ಬೆಳಗ ಕಲಾವಿಲ್ಲ ಹೆಂಕಪ್ಪಗ ಯಾರಿಗೂ ಸರ್ ನಮ್ಮಲ್ಲಿ ಈ ಓಣಿ ಒಕ್ಕಲಿಗಾರ ಓಣಿ ಸುಮಾರು ಇಲ್ಲಿ ಒಂದು 5-6 ತಲೆಮಾರಿನ ಜನ ಇದಾರೆ. ಅವಾಗ್ಲಿಂದ ಜನ ಇದ್ದಾರೆ ಅವ್ರಿಗೆ ಎಲ್ಲ ಇದ್ರ ಇತಿಹಾಸ ಗೊತ್ತಿದೆ. ಅಜ್ಜ ಹೇಳಿದ್ರಲ್ಲ ಈಗ ಅಜ್ಜ ಹೇಳಿದ್ರಲ್ಲ ಒಬ್ರು ಅವ್ರ ತಂದೆಯವರು ಇದನ್ನ ಕಟ್ಟಿಸ್ಯಾರ ಅಂತೇಳಿ. ಮತ್ತು ಇವ್ರು ಹೆಂಗೆ ಈಗ ಬಂದವ್ರು ಯಾಕೆ ಸುಳ್ಕ ಆಗದ ಪತ್ರ ಹೊಂದಿಸಿ ಇಷ್ಟೆಲ್ಲ ಇದನ್ನ ಮಾಡ್ತಾ ಇದಾರ. ಆಕ್ಚುಲಿ ಇದು ಸಾರ್ವಜನಿಕ ದೇವಸ್ಥಾನ ರೀ. ಇದಕ್ಕೆ ಎಲ್ಲರದು ಅನುಮತಿ ಐತಿ, ಎಲ್ಲರಿಗೂ ಸರಿ ಸಮಾನ ಐತಿ. ಇದಕ್ಕೆ ನಾನ್ ಬೇರೆ ಅವ ಬೇರೆ ಇವ ಬೇರೆ ಎಲ್ಲರಿಗೂ ಒಂದ ಇಲ್ಲಿ ಎಲ್ಲರಿಗೂ ಪೂಜೆ ಮಾಡುವಂತ ಅವಕಾಶ ಐತಿ. ಇಲ್ಲಿ ಯಾವ ಬ್ರಾಹ್ಮಣ ನೋಡಂಗಿಲ್ಲ ಯಾವ ನಮ್ದು ನಾವ್ ಯಾರಿಗೂ ಹೇಳಂಗಿಲ್ಲ ನಾವೆಲ್ಲ ಕೇಳಂಗಿಲ್ಲ ಅಂದ್ರಿಲ್ರಿ ಹೇಳಿದ್ರು ಬಿಡ್ರಿ. ಅದಕ್ಕೆ ಅವರು ಯಾರಿಗೂ ಸಪ್ ಹಾಕುವಂತದಿಲ್ಲ ಯಾರಿಗೂ ಇಲ್ಲ. ಜಾಕ ಮಾಡೋದು ಇಲ್ಲೇ ಅವ್ರ ಇಲ್ಲೇ ದೇವ್ರ ಮೂರ್ತಿ ತಿಕ್ಕುದು ಅವ್ರ ಮಡಿ ಅದಾರ. ನಾವ್ ಅಲ್ಲಿ ಜಾಕ ಹೌದ್ರಿ ಇಲ್ಲೇ ಜಾಕ ಮಾಡಿದ್ರೆ ಇಲ್ಲೇ ತಿಕ್ಕ್ರಿ ಮಾಡಿ ಪೊಲೀಸ್ ಸ್ಟೇಷನ್ ಆಗಿನ್ ಬಿಟ್ರಿ. ಈಗ ನಾವ್ ಅದ್ರ ಸಂಬಂಧ ಜಗಾಡಿವಿ. ನೀವ್
ನೀವಾದ್ರೆ ಎಷ್ಟು ಮಡಿಯೋದಿಲ್ಲ ಗುಡೆ ಜಾಗ ಮಾಡ್ತೀವಿ ನಾವು. ಇವತ್ತ ಈ ಮೂರ್ತಿ ಕಿತ್ರ ಮೂರ್ತಿ ಭಂಗನ ಆಗೈತೆ ಅಂತಾರ ಸಾರ್ವಜನಿಕರಿಗೆ ಕರೆದು ತೋರಿಸ್ಬೇಕಾಗಿತ್ತು ಯಾಕಂದ್ರೆ ಪೂಜೆ ಮಾಡೋರ ಅವ್ರ ಓನ್ಯಾಗ ಯಜಮಾನ್ರಿರ್ತಾರ 4 ಮಂದಿನ ಕರೆಸಿ ನೀವು ನಾವು ಕೂಡಿ ಎಲ್ಲಾರು ಕೂಡಿ ಮತ್ತೊಂದು ಮೂರ್ತಿ ಮಾಡಿಸಿ ನಾವು ಇದನ್ ಮಾಡೋಣ ಅಂತ ಹೇಳಿ ಅಂದಿದ್ರೆ ಇಷ್ಟೆಲ್ಲ ರಗಡೆ ಆಗ್ತಿದ್ದಿಲ್ಲ. ಈಗ ಎಲ್ಲಾರು ಮೀಟಿಂಗ್ ಮಾಡಿ ಒಂದ್ ಏನಾರ ಸ್ಟೆಪ್ ತಗೋರಿ. ಏನಿಲ್ರಿ ಎಲ್ಲ